ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನರೇಂದ್ರ ಎಸ್ ಗಂಗೊಳ್ಳಿ ಮಾತಾಡ್ತಾ ಇದ್ದೀನಿ. ಕುಂಬಾಶಿ ಶ್ರೀ ಆನೆಗುಡ್ಡೆ ದೇವಸ್ಥಾನವನ್ನು ಅಥವಾ ಆನೆಗುಡ್ಡೆ ಗಣಪತಿಯ ದೇವಸ್ಥಾನವನ್ನು ನೀವು ನೋಡಿಯೇ ಇರ್ತೀರಿ, ಕೇಳಿಯೇ ಇರ್ತೀರಿ. ಆ ಬಗ್ಗೆ ಆ ದೇವಸ್ಥಾನದ ನೇರ ಎದುರು ಭಾಗದಲ್ಲಿ ಇದು ನೋಡಿ, ಇದು ಕುಂಬಾಶಿಯ ಆನೆಗುಡ್ಡೆ ದೇವಸ್ಥಾನ. ಅದರ ಎದುರುಗಡೆ ಬಂದುಬಿಟ್ರೆ ನಿಮಗೆ ಶ್ರೀ ಶೃಂಗೇರಿ ಶಂಕರ ಮಠದ ವತಿಯಿಂದ ನಡೆಸಲ್ಪಡುವಂತಹ ಒಂದು ಚಂದನೆಯ ಪುಟ್ಟ ದೇವಸ್ಥಾನ ಕಾಣಸಿಗ್ತದೆ. ಅದರ ಹತ್ತಿರಕ್ಕೆ ಬಂದರೆ ನಿಮಗೆ ನಾಗದೇವರ ಸನ್ನಿಧಿ ಪ್ರಥಮ ಲಭ್ಯವಾಗ್ತದೆ. ಆ ನಾಗದೇವರ ಸನ್ನಿಧಿಯ ಪಕ್ಕದಲ್ಲೇ ಈ ಒಂದು ಪುಟ್ಟ ದೇವಸ್ಥಾನ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನವನ್ನು ನಾವು ನೋಡಬಹುದಾಗಿದೆ. ಆ ದೇವಸ್ಥಾನದ ಒಳಗಡೆ ನೇರವಾಗಿ ಬರ್ತಾ ಇದ್ದೀವಿ. ನೀವು ಕಾಣ್ತಾ ಇರುವಂಥದ್ದು ದೇವಸ್ಥಾನದ ಪಕ್ಕದಲ್ಲೇ ಇರತಕ್ಕಂಥ ಹಾಲು. ಇದು ದೇವಸ್ಥಾನದ ಎದುರುಗಡೆ ಕಾಣ್ತಾ ಇರತಕ್ಕಂಥ ಭಾಳ ಸುಂದರವಾದ ವಿವಿಧ ಚಿತ್ರಗಳು. ಬಹಳ ಚಂದನೆಯ ಚಿತ್ರಗಳನ್ನು ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಒಂದು ಮದುವೆ ಮಂಟಪ ಕೂಡ ಇಲ್ಲಿ ಇದೆ. ಆ ಮದುವೆ ಮಂಟಪದ ಬಲಭಾಗದಲ್ಲಿಯೇ ಇರುವಂಥದ್ದು ಈ ಒಂದು ಚಂದದ ಗುಡಿ, ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ. ಅದರ ಒಳಗಡೆ ಪ್ರವೇಶವನ್ನು ಕಂಡುಕೊಳ್ತಾ ಇದ್ದೀನಿ. ಶ್ರೀ ಶೃಂಗೇರಿ ಶಂಕರ ಮಠದ ವತಿಯಿಂದ ನಡೆಸಲ್ಪಡುವಂತಹ ಒಂದು ದೇವಸ್ಥಾನವಿದು. ಅದಕ್ಕೆ ಸಂಬಂಧಪಟ್ಟ ದೇವಸ್ಥಾನ ನೋಡಿ. ಚಂದನೆಯ ಒಂದು ಕೌಂಟರ್ ಕೂಡ ಇಲ್ಲಿದೆ. ಹಾಗೆಯೇ ಒಳಭಾಗಕ್ಕೆ ಪ್ರವೇಶ ಕಂಡುಕೊಳ್ತಾ ಇದ್ದಂತೆ ಇದ್ದಕ್ಕಿದ್ದ ಹಾಗೆ ಒಂದು ಚಂದನೆಯ ದೈವಿಕವಾದ ಅನುಭೂತಿ ನಿಮ್ಮನ್ನು ಆವರಿಸಿಕೊಳ್ತದೆ. ಅಂತಹ ಒಂದು ಶಕ್ತಿಯನ್ನು ಈ ಪ್ರದೇಶದಲ್ಲಿ, ಈ ಒಂದು ದೇವಸ್ಥಾನದಲ್ಲಿ ನಾನು ಮೂಲತಃ ಅನುಭವಿಸಿದೆ. ಇಲ್ಲಿ ದೇವರ ಗರ್ಭಗುಡಿಯ ಎಡಭಾಗದಲ್ಲಿ ಶ್ರೀ ಆದಿಶಂಕರಾಚಾರ್ಯರ ಬಹಳ ಚಂದನೆಯ ಲೋಹದ ಪ್ರತಿಮೆಯನ್ನು ಕಾಣಬಹುದಾಗಿದೆ. ಹಾಗೆಯೇ ಶಾರದೀಯ ವಿಗ್ರಹವನ್ನು ಗರ್ಭಗುಡಿಯ ಬಲಭಾಗದಲ್ಲಿ ನಾವು ಕಂಡುಕೊಳ್ತಾ ಇದ್ದೇವೆ. ಇಡೀ ಒಂದು ಮೂರ್ತಿ ನೋಡ್ತಾ ಇದ್ದರೆ ಮತ್ತೆ ಮತ್ತೆ ನೋಡಬೇಕು ಅನ್ನಿಸುವಂಥ ಒಂದು ಚಂದನೆಯ ದರ್ಶನವನ್ನು ನಿಮಗೆ ನೀಡ್ತದೆ. ನೋಡಲಿಕ್ಕೆ ಪುಟ್ಟ ಗುಡಿಯಾಗಿದ್ದರೂ ಕೂಡ ದೇವರ ಮೂರ್ತಿಯನ್ನು ಕಣ್ತುಂಬಿಕೊಳ್ತಾ ಇದ್ದಂತೆಯೇ ಒಂದು ಧನ್ಯತೆಯ ಭಾವ ನಮ್ಮನ್ನು ಆವರಿಸಿಕೊಳ್ತದೆ. ದೇವರಿಗೆ ಮಂಗಳಾರತಿ ಆಗ್ತಾ ಇದೆ. ಬಹಳ ಚಂದನೆಯ ಅಲಂಕಾರದಿಂದ ದೇವಿಯನ್ನು ಶೃಂಗಾರಿಸಿದ್ದಾರೆ. ಒಟ್ಟಾರೆಯಾಗಿ ಮನಸೆಳೆಯುವಂತಹ ಒಂದು ಅದ್ಭುತವಾದ ಒಂದು ಪುಟ್ಟ ದೇವಸ್ಥಾನ. ನೀವೊಮ್ಮೆ ನೋಡಲೇಬೇಕಾದಂಥ ದೇವಸ್ಥಾನ. ವಿಶೇಷವಾಗಿ ಇಲ್ಲಿರುವ 3 ಮೂರ್ತಿಗಳು ಕೂಡ ತಮ್ಮ ಸೌಂದರ್ಯದಿಂದ ಭಕ್ತರ ಮನಸ್ಸನ್ನು ಆಕರ್ಷಿಸ್ತವೆ. ಇಲ್ಲಿ ನೋಡಲೇಬೇಕಾದಂತಹ ಇನ್ನೊಂದು ವಿಶೇಷ ಸಂಗತಿಯ ಬಗ್ಗೆ ನಿಮಗೆ ಹೇಳಲೇಬೇಕು. ಈ ದೇವಸ್ಥಾನದ ಪಕ್ಕದಲ್ಲಿಯೇ, ಅಂದರೆ ಹಾಲ್ ಇರುವಂಥದ್ದು, ಮದುವೆಯ ಹಾಲ್ ಇರುವಂಥದ್ದು, ಅದರ ಪಕ್ಕದಲ್ಲಿಯೇ ವೃಕ್ಷ ಸಹಿತ ನವಗ್ರಹಗಳ ಒಂದು ಉದ್ಯಾನವನ್ನು ನಾವು ಗಮನಿಸಬಹುದಾಗಿದೆ. ಇಲ್ಲಿ ನವಗ್ರಹಗಳನ್ನು ಅದಕ್ಕೆ ಸಂಬಂಧಪಟ್ಟಂತಹ ವೃಕ್ಷಗಳು ಇವೆ. ಅದರ ಪಕ್ಕದಲ್ಲಿಯೇ ಒಂದು ಸಣ್ಣ ಸಣ್ಣ ನಿರ್ಮಾಣಗಳನ್ನು ಮಾಡಿಬಿಟ್ಟು ಅದಕ್ಕೆ ಸಂಬಂಧಪಟ್ಟ ಹಾಗೆ ರಾಹು, ಕೇತು, ಕುಜ, ಚಂದ್ರ, ಇತರ ಬುಧ, ಮಂಗಳ, ಹೀಗೆ ಬೇರೆ ಬೇರೆ ರೀತಿಯ ನವಗ್ರಹಗಳು ಏನಿವೆ ಆ ನವಗ್ರಹಗಳ ಮೂರ್ತಿಯನ್ನು ಇಲ್ಲಿ ಪ್ರತಿಷ್ಠಾಪಿಸಲಾಗಿದೆ. ನೋಡಿ, ಇದು ಬುಧ. ಬಹುಶಃ ಇದರ ಒಂದು ಸೌಂದರ್ಯವನ್ನು ಅಲ್ಲಿ ಹೋಗಿಯೇ ನೋಡುವಂಥದ್ದು. ಆ ಚಂದನೆಯ ಸಣ್ಣ ಉದ್ಯಾನದಲ್ಲಿ ತಿರುಗುವಂಥದ್ದೇ ಒಂದು ಬಹಳ ಖುಷಿಯನ್ನು ನೀಡ್ತದೆ. ಪ್ರತಿಯೊಂದು ಗ್ರಹಕ್ಕೂ ಸಂಬಂಧಿಸಿದಂತಹ ಮರಗಳನ್ನು, ವೃಕ್ಷಗಳನ್ನು ಅಲ್ಲಿ ನೆಟ್ಟಿದ್ದಾರೆ. ಇದು ಶುಕ್ರ. ಬೇರೆ ಬೇರೆ ಮೂರ್ತಿಗಳು ಬೇರೆ ಬೇರೆ ರೀತಿಯಲ್ಲಿ ಇದೆ. ಇಲ್ಲಿ ಹಸಿರಿನ ಬನದ ಮಧ್ಯೆ ಸ್ಮಾಲ್ ಈಸ್ ಬ್ಯೂಟಿಫುಲ್ ಅಂತಾರಲ್ಲ, ಆ ಥರದಲ್ಲಿ ಇಲ್ಲಿನ ಪ್ರತಿಯೊಂದು ವಿಗ್ರಹಗಳು ಕೂಡ ಮನಸ್ಸನ್ನು ಆಕರ್ಷಿಸ್ತವೆ. ನೀವು
ನೀವು ಈ ದೇವಸ್ಥಾನಕ್ಕೆ ಬಂದವರು ಅದರ ಪಕ್ಕದಲ್ಲೇ ಇರತಕ್ಕಂತಹ ಈ ಒಂದು ಉದ್ಯಾನಕ್ಕೆ ಹೋಗೋದನ್ನು ಖಂಡಿತ ಮಿಸ್ ಮಾಡ್ಕೋಬೇಡಿ. ಇಲ್ಲಿ ಒಂದು ಪುಟ್ಟದಾದ ಕೆರೆಯ ಪ್ರತಿಕೃತಿಯನ್ನು ಕೂಡ ನಾವು ಕಾಣ್ಬೋದಾಗಿದೆ. ಕೆರೆಗಳು ಕೂಡ ಇವೆ. ಕೆರೆಯ ರೀತಿಯಲ್ಲಿ ಸಣ್ಣದಾದ ಒಂದು ನೀರಿನ ಹೊಂಡ ಅಂತ ಏನು ಕರಿಬೋದು ಆ ಥರ ನಿರ್ಮಾಣವನ್ನು ಕೂಡ ಮಾಡಿದ್ದಾರೆ. ಕುಂಭಕಾಶಿ ಆನೆಗುಡ್ಡಿಯ ಗಣಪತಿ ದೇವಸ್ಥಾನದ ನೇರವಾಗಿ ಎದುರಿಗೆ ಬಂತಂದರೆ ನಿಮಗೆ ಈ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಕಾಣಲಿಕ್ಕೆ ಸಿಗ್ತದೆ. ಈ ದೇವಸ್ಥಾನದ ಪಕ್ಕದಲ್ಲಿಯೇ ಇದೀಗ ನಾವು ಕಾಣ್ತಾ ಇರುವಂತಹ ಉದ್ಯಾನವನ ಇರುವಂಥದ್ದು. ಇಲ್ಲಿರೋ ವೃಕ್ಷಗಳು ಕೂಡ ಡಿಫ್ರೆಂಟ್ ಆಗಿರೋದನ್ನು ನೀವು ಗಮನಿಸಬಹುದಾಗಿದೆ. ನಾನೊಂದು ಕಾರ್ಯಕ್ರಮಕ್ಕೆ ಇಲ್ಲಿ ಬಂದಿದ್ದೆ, ಹಾಗಾಗಿ ಸ್ವಲ್ಪ ಗಡಿಬಿಡಿಯಲ್ಲಿ ಸಿಕ್ಕಷ್ಟು ಮಾಹಿತಿಯನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಇದನ್ನು ಪ್ರಸ್ತುತಪಡಿಸ್ತಾ ಇದ್ದೀನಿ. ಒಟ್ಟಾರೆಯಾಗಿ ಬಹಳ ಅಚ್ಚುಕಟ್ಟಾಗಿ ಬಹಳ ಸ್ವಚ್ಛತೆಯನ್ನು ಕೂಡ ಕಾಪಾಡಿಕೊಂಡು ಬಹಳ ಅಚ್ಚುಕಟ್ಟಾಗಿ ಈ ಒಂದು ಸಣ್ಣ ಉದ್ಯಾನವನ್ನು ನಿರ್ಮಾಣ ಮಾಡಿದ್ದಾರೆ. ನವಗ್ರಹ ಉದ್ಯಾನ ಅಂತಲೇ ಕರೆಯಬಹುದಾಗಿದೆ. ಇದು ಸೂರ್ಯನ ಮೂರ್ತಿ. ಗುರುಗೆ ಸಂಬಂಧಪಟ್ಟಂಥ ವಿಗ್ರಹವನ್ನು ನೀವು ನೋಡ್ತಾ ಇದ್ದೀರಿ. ಒಟ್ಟಾರೆಯಾಗಿ ಹತ್ತಿರದಿಂದ ನೋಡಿದಾಗ ಅಷ್ಟು ವಿಗ್ರಹಗಳಲ್ಲಿನ ವ್ಯತ್ಯಾಸಗಳು ಏನಿವೆ ಅನ್ನೋದನ್ನು ಅತ್ಯಂತ ಸ್ಪಷ್ಟವಾಗಿ ನಾವು ಕಂಡುಕೊಳ್ಬೋದಾಗಿದೆ. ಬಹಳ ಚಂದವಾಗಿ ನಿರ್ಮಾಣ ಮಾಡಿದಂತಹ ಈ ಒಂದು ವನ ಭಾಳ ಇಷ್ಟ ಆಯಿತು ನನಗೆ. ಕುಂಭಕಾಶಿಗೆ ಆನೆಗುಡ್ಡೆಗೆ ಗಣಪತಿಯನ್ನು ನೋಡಲು ಬಂದವರು ದಯವಿಟ್ಟು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನವನ್ನು ನೋಡೋದನ್ನು ಕೂಡ ಮರಿಬೇಡಿ. ಇದು ಅದೇ ಉದ್ಯಾನದಲ್ಲಿ ಇರತಕ್ಕಂತಹ ಅರಳಿ ಮರ. ಆ ಅರಳಿ ಮರದಿಂದ ನೀವು ದೇವಸ್ಥಾನದ ಸಣ್ಣ ಗೋಪುರವನ್ನು ಕೂಡ ಕಂಡುಕೊಳ್ಳಬಹುದಾಗಿದೆ. ಒಟ್ಟಾರೆ ಇಲ್ಲಿನ ವಾತಾವರಣ ನಿಮಗೆ ಮನಸ್ಸಿಗೆ ಆಹ್ಲಾದವನ್ನು ನೀಡುತ್ತದೆ ಅನ್ನೋದರಲ್ಲಿ ಎರಡೂ ಮಾತಿಲ್ಲ. ಹಾಗೆಯೇ ಇಲ್ಲಿರ್ತಕ್ಕಂಥ ಶ್ರೀ ಭಾರತೀ ತೀರ್ಥ ಸಭಾಭವನ ಕೈಗೆಟುಕುವಂಥ ದರದಲ್ಲಿ ನಿಮಗೆ ಲಭ್ಯವಿದೆ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.